ಕೋಲ್ಕತ್ತಾದ ಸರ್ಕಾರಿ ಕಟ್ಟಡದಲ್ಲಿ ಅಗ್ನಿ ದುರಂತ ನಡೆದಿದೆ. ಚುನಾವಣೆಯಲ್ಲಿ ಬಳಸಲಾಗಿದ್ದಂತಹ 4,000 EVM ಭಸ್ಮವಾಗಿದೆ. ಚುನಾವಣೆಯಲ್ಲಿ ಬಳಸಲಾಗಿತ್ತಲ್ಲಪ್ಪ, ಮೊನ್ನೆ ಎಲೆಕ್ಷನ್ ಆಯ್ತಲ್ಲ, 4,000 EVMಗಳಲ್ಲಿ ಇದ್ವು. ಈಗ ಆಲ್ರೆಡಿ ಚುನಾವಣೆ EVMಗಳು ಮೋಸ, ಚುನಾವಣಾ ಅಕ್ರಮಗಳು, SIR ಇವೆಲ್ಲವುಗಳ ಬಗ್ಗೆ TMC ಜೋರಾಗೆ ಒಂದು ಕಡೆ ವಾದವನ್ನು ಮಾಡಿತ್ತು. ಒಂದಷ್ಟು ಕೋರ್ಟ್ಗೂ ಮೊರೆ ಹೋಗಿದ್ದಾರೆ. ಅವರು ಚುನಾವಣಾ ಆಯೋಗದ ವಿರುದ್ಧವಾಗಿಯೂ ಮಾತಾಡಿದ್ದಾರೆ, ದೂರುಗಳನ್ನು ಕೊಡೋಕ್ಕೆ ಶುರು ಮಾಡಿದ್ದಾರೆ. ಇಂಥ ಟೈಮಲ್ಲಿ ಏನಾಯಿತು ಅಂದರೆ, ಯಾವ EVMಗಳನ್ನು ಈ ಎಲೆಕ್ಷನಲ್ಲಿ ಬಳಸಿದ್ರಲ್ಲ, 4,000 EVM ಒಂದು ಕಡೆ ಇತ್ತು. 4,000 EVMಗಳು ಒಂದು ಕಡೆ ಇತ್ತು. ಆ EVM ಇದ್ದಂಥ ಕಟ್ಟಡಕ್ಕೇ ಬೆಂಕಿ ಬಿದ್ದುಬಿಟ್ಟಿದೆ. ಸೊ ಬೆಂಕಿ ಬಿದ್ದಿದ್ದ, ಬೆಂಕಿ ಹಾಕಿದ್ದ ಅಂತ ಪ್ರಶ್ನೆ ರೈಸ್ ಆಗಿರೋದು. ಇದೀಗ ತನ್ನಿಂತಾನೆಲ್ಲ ಬೆಂಕಿ ಬಿದ್ದುಬಿಟ್ಟಿದೆಯಾ? ಇದೆಯಲ್ಲ ಮಾಮೂಲಿ ಶಾರ್ಟ್ ಸರ್ಕ್ಯೂಟ್, ಅಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಅಷ್ಟೇನಾ ಇದು? ಅಥವಾ ಉದ್ದೇಶಪೂರ್ವಕವಾಗಿ ನಾಳೆ ದಿನ ತನಿಖೆ ಮಾಡಿದ್ರೆ ಸಾಕ್ಷಿಗಳಿರಬಾರ್ದು ಅಂತ ಯಾರಾದರೂ ಮಾಡಿದ್ದಾರಾ ಅಂತ ಒಂದು ಅನುಮಾನ ಕಾಣಿಸ್ತಾ ಇದೆ. ಇಲ್ಲಿ ದಕ್ಷಿಣ ಕೋಲ್ಕತ್ತಾದ ಅಲಿಪೋರ್ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಸರ್ಕಾರಿ ಕಟ್ಟಡದ 3ನೇ ಮಹಡಿಯಲ್ಲಿ, 8, 9ನೇ ಮಹಡಿಯಲ್ಲಿ ಕೂಡ ಇಟ್ಟಿದ್ದಂಥ EVMಗಳಿವು. ಸರ್ಕಾರಿ ಕಟ್ಟಡದ 8, 9ನೇ ಮಹಡಿಗಳಲ್ಲಿ ಇಟ್ಟಿದ್ದಂತಹ 4,000 EVMಗಳು ಹೊತ್ತಿ ಉರಿದಿವೆ. ಇಲ್ಲಿ ಇದ್ದಂಥ ರೂಮೇ ಹೊತ್ತುರಿದಾಗ ಉಳಿಯುತ್ತಾ? ಅಲ್ಲಿ ಇನ್ನೇನು ಉಳಿಯೋಕ್ಕೆ ಸಾಧ್ಯ ಇಲ್ಲ. FIR ದಾಖಲಾಗಿದೆ, ತನಿಖೆ ಒಂದು ಕಡೆ ನಡೀತಾ ಇದೆ ಇಲ್ಲಿ ಅಂತ.